ಕೇರಳದ ತಿಂಡಿಗಳಲ್ಲಿ ಫೇಮಸ್ ಆಗಿರುವಂತಹ ನೆಯ್ಯಪ್ಪಂನ ಮಾಡ್ತಾಯಿದ್ದೀನಿ. ತುಂಬಾ ರುಚಿಯಾಗಿರುತ್ತೆ, ನೋಡೋದಕ್ಕೆ ಪಡ್ಡು ರೀತಿಯಾಗಿ ಕಾಣಿಸುತ್ತೆ, ಮಾಡೋದು ತುಂಬಾ ಸುಲಭ, ಹಾಗೆ ಅಷ್ಟೇ ರುಚಿಕರವಾಗಿ ಸಹ ಇರುತ್ತೆ. ಒಂದು ಸಲ ಮಾಡಿಟ್ಕೊಂಡ್ರೆ ಬೇಕಾದಾಗ ತಿಂತಾ ಇರ್ಬೋದು, ಎಷ್ಟು ತಿಂದರೂ ಸಹ ಬೇಡ ಅನ್ನಿಸ್ದೇ ಇರುವಂತಹ ತಿಂಡಿ ಇದು. ಇದನ್ನು ಮಾಡೋದಕ್ಕೆ ನಾನಿಲ್ಲಿ 1 ಗ್ಲಾಸ್ ಆಗುವಷ್ಟು ರೇಷನ್ ಅಕ್ಕಿನ ನೆನೆ ಹಾಕ್ಕೊಂಡಿದ್ದೆ. ಅಂದರೆ ಟೋಟಲ್ ಆಗಿ ಇಲ್ಲಿ ನಾನು ಒಂದಿನ ಪೂರ್ತಿ ಅಂದರೆ 24 ಗಂಟೆ ಇದನ್ನು ನೆನೆಸಿ ಇಟ್ಕೊಂಡಿದ್ದೀನಿ. ಅಕ್ಕಿ ಚೆನ್ನಾಗಿ ನೆಂದಷ್ಟು ಹಿಟ್ಟು ಚೆನ್ನಾಗಾಗುತ್ತೆ, ಹಾಗೆ ನೆಯ್ಯಪ್ಪಂ ಸಹ ತಿನ್ನೋದಕ್ಕೆ ರುಚಿಕರವಾಗಿರುತ್ತೆ. ಹಾಗಾಗಿ ಒಂದು ದಿನ ಪೂರ್ತಿ ನೆನೆಸ್ಕೊಂಡು ಅಕ್ಕಿನ ಒಂದು 2-3 ಸಲ ತೊಳೆದು ಇವಾಗ ಇದನ್ನು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ 1 ಕಪ್ ಆಗುವಷ್ಟು ಬೆಲ್ಲನ ಹಾಕ್ಕೋಬೇಕು. ಬೆಲ್ಲ ಆದಷ್ಟು ಕಸ ಅಥವಾ ಕಲ್ಲು ಏನೂ ಇಲ್ಲದಿರೋ ಬೆಲ್ಲನ ತಗೊಳ್ಳಿ. ಬೆಲ್ಲನ ಶೋಧಿಸ್ದೇ ಇರೋದ್ರಿಂದ ಇಲ್ಲಿ ಡೈರೆಕ್ಟಾಗಿ ಮಿಕ್ಸಿಗೆ ಹಾಕೋಬೇಕಲ್ಲ, ಅದಕ್ಕೋಸ್ಕರ ಸ್ವಲ್ಪ ಚೆನ್ನಾಗಿರುವಂತಹ ಬೆಲ್ಲನ ಹಾಕ್ಕೊಂಡಿದ್ದೀನಿ, 1 ಕಪ್ ಆಗೋವಷ್ಟು. ಜೊತೆಗೆ ಇದಕ್ಕೆ 2 ಪಚ್ಚ ಬಾಳೆಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮಗೇನಾದರೂ ನೇಂದ್ರ ಬಾಳೆ ಅಥವಾ ಕೇರಳ ಬಾಳೆಹಣ್ಣು ಅಂತ ಕರಿತೀವಲ್ಲ, ಅದೇನಾದರೂ ಸಿಕ್ಕಿದ್ರೆ ಅದನ್ನೇ ಹಾಕ್ಕೊಳ್ಳಿ, ಟೇಸ್ಟ್ ಚೆನ್ನಾಗಿರುತ್ತೆ. ಬಟ್ ಬೆಂಗಳೂರಲ್ಲೆಲ್ಲ ಅಷ್ಟಾಗಿ ಸಿಕ್ಕಲ್ಲ ಅಲ್ವಾ, ಸೊ ಅದಕ್ಕೋಸ್ಕರ ನಾನು ಪಚ್ಚ ಬಾಳೆಹಣ್ಣನ್ನು ಹಾಕ್ಕೊಂಡು 4ರಿಂದ 5 ಆಗೋಷ್ಟು ಏಲಕ್ಕಿನ ಹಾಕಿ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಈ ರೀತಿಯಾಗಿ ರುಬ್ಬಿ ಇಟ್ಕೊಂಡಿದ್ದೀನಿ. ತುಂಬ ತೆಳುವೂ ಇರಬಾರ್ದು, ತುಂಬ ಗಟ್ಟಿಯಾಗೂ ಇರಬಾರ್ದು. ನಾನು ತೋರಿಸ್ತಾ ಇದ್ದೀನಲ್ಲ, ಈ ಹದದಲ್ಲಿದ್ದರೆ ಹಿಟ್ಟು ಕರೆಕ್ಟಾಗಿರುತ್ತೆ. ಈಗ ಇದನ್ನು ಒಂದು ಸಪ್ರೇಟಾಗಿ ಬೌಲ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಕೆಲವೊಬ್ಬರು ಇದಕ್ಕೆ ಸೋಡಾನು ಸಹ ಹಾಕ್ಕೊಳ್ತಾರೆ, ತುಂಬ ಸಾಫ್ಟ್ ಆಗುತ್ತೆ ಅಂತ. ಬೇಕಿದ್ರೆ ನೀವು ಸೋಡಾನ ಸೇರಿಸ್ಕೋಬೋದು. ನಾನು ಇವತ್ತಿಲ್ಲಿ ಯಾವುದೇ ಸೋಡಾ ಏನು ಹಾಕ್ಕೊಂಡಿಲ್ಲ. ಪ್ಯಾನ್ ಇಟ್ಕೊಂಡು ಇದಕ್ಕೆ 1 ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸಿ ಸಣ್ಣದಾಗಿ ಕಟ್ ಮಾಡಿರುವಂತಹ ಹಸಿ ತೆಂಗಿನಕಾಯಿನ ಹಾಕ್ಕೊಂಡಿದ್ದೀನಿ. ಒಣ ಕೊಬ್ಬರಿ ಹಾಕೋಬೇಡಿ, ತುಂಬ ಗಟ್ಟಿ ಆಗುತ್ತೆ ತಿನ್ನೋದಕ್ಕೆ. ಹಸಿ ಕೊಬ್ಬರಿ ಅಥವಾ ಹಸಿ ತೆಂಗಿನಕಾಯಿನ ಹಾಕ್ಕೊಂಡ್ರೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ತುಪ್ಪದಲ್ಲಿ ಈ ರೀತಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡು ಸ್ಟವ್ನ ಆಫ್ ಮಾಡಿ ರುಬ್ಬಿಟ್ಟಿದಂತಹ ಮಿಶ್ರಣ ಇತ್ತಲ್ಲ, ಅದಕ್ಕೆ ಹುರಿದಿರೋವಂತಹ ಈ ಒಂದು ತುಪ್ಪ ಮತ್ತು ತೆಂಗಿನಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಹುರಿತಿದ್ದಾಗೇ ಮನೆಯೆಲ್ಲ ಘಮ ಘಮ ಅನ್ನೋ ಪರಿಮಳ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಇದರ ಪರಿಮಳ. ಇದಕ್ಕೆ ಇವಾಗ 2 ಸ್ಪೂನ್ ಆಗುವಷ್ಟು ಕಪ್ಪು ಎಳ್ಳನ್ನು ಹಾಕ್ಕೊಂಡಿದ್ದೀನಿ. ಮೇಯ್ನು ಹಸಿ ತೆಂಗಿನಕಾಯಿ ಮತ್ತು ಕಪ್ಪು ಎಳ್ಳು ಇದಕ್ಕೆ ರುಚಿನ ಹೆಚ್ಚಿಸುತ್ತೆ, ಅದಕ್ಕೋಸ್ಕರ ನಾನಲ್ಲಿ ಕಪ್ಪು ಎಳ್ಳನ್ನು ಬಳಸಿದ್ದೀನಿ. ಕಪ್ಪು ಎಳ್ಳು ನಿಮಗೆ ನೋಡಿದಾಗ ಸ್ವಲ್ಪ ಜಾಸ್ತಿ ಆಯ್ತೇನೋ ಅಂತ ಅನ್ನಿಸ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಸರಿಯಾಗಿ ಹದವಾಗಿ ಕಾಣುತ್ತೆ. ನಿಮಗೆ ತುಂಬ ಎಳ್ಳಿನ ಫ್ಲೇವರ್ ಎಲ್ಲ ಇಷ್ಟ ಆಗಲ್ಲ ಅಂತ ಅಂದರೆ ಸ್ವಲ್ಪ ಪ್ರಮಾಣದಲ್ಲೂ ಸಹ ಕಪ್ಪೆಳ್ಳನ್ನು ಸೇರಿಸ್ಕೋಬೋದು. ಬಟ್ ಏನಂದರೆ ಎಳ್ಳು ಜಾಸ್ತಿ ಇದ್ರೇ ತಿನ್ನೋದಕ್ಕೆ ಮಜಾ, ಇದು ತುಂಬ ರುಚಿಯಾಗಿರುತ್ತೆ. ಮಿಕ್ಸ್ ಮಾಡ್ಕೊಂಡಿದ್ದೆಲ್ಲ ಆದಮೇಲೆ ಪಡ್ಡು ತಟ್ಟೆನ ನಾನಿಲ್ಲಿ ಅಥವಾ ಪಡ್ಡು ತವಾನ ಒಲೆ ಮೇಲೆ ಇಟ್ಕೊಂಡಿದ್ದೀನಿ. ಇದಕ್ಕೆ ಕಾಲು ಭಾಗ ಆಗುವಷ್ಟು ಎಣ್ಣೆನ ಹಾಕ್ಕೊಂಡು ಎಣ್ಣೆನ ಈ ರೀತಿಯಾಗಿ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಳಿ. ಪಡ್ಡು ತವ ಕಾದ್ಮೇಲೆ ಅದಕ್ಕೆ ಪೂರ್ತಿಯಾಗಿ ಅದು ತುಂಬುವಷ್ಟು ನಾವು ಹಿಟ್ಟನ್ನು ಹಾಕ್ಕೋಬೇಕು. ಸ್ಟವ್ನ ಪೂರ್ತಿ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ. ಹೈ ಫ್ಲೇಮಲ್ಲಿ ಇಟ್ಬಿಟ್ರೆ ಬೇಗ ಬಣ್ಣ ಬಂದುಬಿಡುತ್ತೆ, ಒಳಗಡೆ ಮಾತ್ರ ಬೇಯಲ್ಲ, ಒಳಗಡೆ ಎಲ್ಲ ಹಿಟ್ಟು ಆಗೇ ಇರುತ್ತೆ. ಅದಕ್ಕೋಸ್ಕರ ಲೋ ಫ್ಲೇಮಲ್ಲಿಟ್ಟು ಒಂದು ಲಿಡ್ನ ಕ್ಲೋಸ್ ಮಾಡಿ 10 ನಿಮಿಷ ಬಿಡಬೇಕು. 10 ನಿಮಿಷದ ನಂತರ ನೋಡಿ ಈ ರೀತಿ ಬ್ರೌನ್ ಕಲರ್ ಬರ್ತಾ ಇದೆ ಅಂದ ತಕ್ಷಣ ಎಲ್ಲನೂ ಸಹ ಇದೇ ರೀತಿಯಾಗಿ ಉಲ್ಟಾ ಮಾಡ್ಕೋಬೇಕು. ಇದು ಇನ್ನೂ ಸಾಫ್ಟಾಗಿ ಆಗಬೇಕು, ನಿಮಗೆ ಫುಲ್ ಸ್ಪಾಂಜಿಯಾಗಿ ಬರಬೇಕು ಅಂತ ಅಂದರೆ ಒಂದು 1/4 ಸ್ಪೂನ್ ಆಗೋಷ್ಟು ಸೋಡಾ ಹಾಕ್ಕೊಳ್ಳಿ. ಸೋಡಾ ಇಷ್ಟಪಡದೇ ಇರೋರು ಅಥವಾ ಹೆಲ್ತ್ಗೆ ಒಳ್ಳೆಯದಲ್ಲ ಅನ್ನೋರು ಸೋಡಾನ ನನ್ನ ರೀತಿ ಸ್ಕಿಪ್ ಮಾಡಿನೂ ಸಹ ಮಾಡ್ಕೋಬೋದು. ಈಗ ಎಲ್ಲ ಪಡ್ಡುಗಳನ್ನ ಈ ರೀತಿಯಾಗಿ ಉಲ್ಟಾ ಮಾಡ್ಕೊಂಡ್ಮೇಲೆ ಇದಕ್ಕೇನು ಮಾಡ್ತಾಯಿದ್ದೀನಿ, ಒಂದು ಲಿಡ್ನ ಕ್ಲೋಸ್ ಮಾಡಿಕೊಂಡು ಮತ್ತೆ ಒಂದು 10 ನಿಮಿಷ ಬಿಡ್ತಾಯಿದ್ದೀನಿ. ಇನ್ನೊಂದು ಸೈಡು ಸಹ ಸೇಮ್ ಅದೇ ರೀತಿ ಬ್ರೌನ್ ಕಲರ್ ಆಗಬೇಕು. 10 ನಿಮಿಷದ ನಂತರ ನೋಡಿ ತೋರಿಸ್ತಾ ಇದ್ದೀನಿ ಯಾವ ಥರ ಆಗಿದೆ ಅಂತ. ಈ ಹದ ಬರ್ತಿದ್ದಾಗೇ ಪ್ರತಿಯೊಂದು ಪಡ್ಡುಗಳನ್ನೂ ಸಹ ಆ ಪಡ್ಡು ಪ್ಲೇಟಿಂದ ತೆಗೆದು ಬಿಡಬೇಕು. ನಿಮಗೆ ಎಣ್ಣೆ ಬದಲಾಗಿ ತುಪ್ಪ ಹಾಕ್ಕೊಳ್ತೀನಿ ಅಂದರೆ ತುಪ್ಪನೂ ಸಹ ಸೇರಿಸ್ಕೋಬೋದು, ತುಪ್ಪನೂ ರುಚಿ ಚೆನ್ನಾಗಿರುತ್ತೆ. ಬಟ್ ಏನಂದರೆ ತುಂಬ ಜಾಸ್ತಿ ತುಪ್ಪದ ಫ್ಲೇವರ್ ಇಷ್ಟಪಡದೇ ಇರೋರು ಈ ರೀತಿ ಎಣ್ಣೆಲಿ ಮಾಡ್ಕೋಬೋದು. ಮೇಲೆಲ್ಲ ತುಂಬ ಗರ್ಗರಿಯಾಗಿರುತ್ತೆ, ಒಳಗಡೆ ಸಾಫ್ಟಾಗಿರುತ್ತೆ. ಇದು ರುಚಿ ಹೇಗೆ ಬರುತ್ತೆ ಅಂತ ಅಂದರೆ ಹಿಂದೆ ಎಲ್ಲ ನೀರು ಕಜ್ಜಾಯ ಅಂತ ಮಾಡ್ತಾಯಿದ್ರಲ್ಲ, ಆ ಥರನೇ ಇರುತ್ತೆ. ವ್ಯತ್ಯಾಸ ಏನಂದರೆ ತುಪ್ಪದಲ್ಲಿ ಹುರಿದಿರೋವಂತಹ ತೆಂಗಿನಕಾಯಿ ಹಾಗೆ ಕಪ್ಪು ಎಳ್ಳನ್ನು ಹಾಕಿರೋದ್ರಿಂದ ಅದು ಮಧ್ಯೆ ಮಧ್ಯೆ ಸಿಕ್ಕಿದಾಗ ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಂತ ಅನಿಸುತ್ತೆ. ಅದರಲ್ಲೂ ತೆಂಗಿನಕಾಯಿ ಬಾಯಿಗೆ ಸಿಕ್ಕಿದಾಗಂತೂ ವಾವ್, ಅದು ರುಚಿ ಹೇಳೋದಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ ಮುರಿದು ತೋರಿಸ್ತಾ ಇದ್ದೀನಿ ಒಳಗಡೆ ಎಲ್ಲ ಯಾವ ರೀತಿಯಾಗಿ ಎಷ್ಟು ಸಾಫ್ಟ್ ಆಗಿದೆ ಅಂತ. ಒಂದೇ ರೀತಿಯಾಗಿ ತಿಂಡಿಗಳನ್ನ ತಿಂದು ಬೇಜಾರಾದಾಗ ಈ ಒಂದು ನೆಯ್ಯಪ್ಪಂನ ಮಾಡ್ಕೊಳ್ಳಿ, ತುಂಬಾ ರುಚಿಯಾಗಿರುತ್ತೆ. ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.